ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಪ್ಪು ಮಾಡಿದೆ ಸುರೇಂದ್ರ, ನೀನು ನನಗೊಂದು ಮಾತು ಹೇಳಬೇಕಾಗಿತ್ತು. ಅಕ್ಕ 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 ಹೇಳಕ್ಕ. ಸುರೇಂದ್ರ, ಡಾಕ್ಟರ್ ಫೋನ್ ಮಾಡು. ಮಾಡ್ತೇನೆ ಅಕ್ಕ, ನಿಧಾನ 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 ನಿಧಾನ. ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ. ಅಕ್ಕ, ವಿಚಾರ ಮಾಡ್ಕೊ. ಇದೆ ಇದ್ದಾರೆ ಇದ್ದಾರೆ. ಹುಷಾರು ಹುಷಾರು ಹುಷಾರು. ಎಲ್ಲಿದೆ? ಅಕ್ಕ, ವಿಚಾರ ಮಾಡ್ಕೊ. ವೀರು, ಏನಕ್ಕ ಇದು? ಇಂಥ ಕೆಲಸ ಮಾಡ್ಕೊಂಡಿದ್ಯಾ? ನನ್ಗೆ ಒಂದು ಮಾತು ಹೇಳ್ಬಾರ್ದ? ಅಯ್ಯೋ, ನೀನ್ ಯಾಕೆ ಬರಕ್ ಹೋದೆ ವೀರು? ನಾನು ಈ ವಿಷಯ ಎಲ್ಲ ನಿನಗೆ ಹೇಳ್ಬೇಡ ಅಂತ ಸುರೇಂದ್ರಗೆ ಹೇಳಿದ್ದೆ. ಈ ವಿಷಯ ಗೊತ್ತಾದ್ರೆ ನೀನ್ ತುಂಬಾ ಬೇಜಾರು ಮಾಡ್ಕೋತೆ ಅಂತ ನನಗೆ ಗೊತ್ತು ವೀರು. ನನಗೆ ಹೇಳ್ದಿರೋಂಥ ವಿಷಯ ಏನಿದೆಯಕ್ಕ? ನಿನಗೊಂದು ಸಣ್ಣ ಗಾಯ ಆದರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಇಂಥ ಸ್ಥಿತಿಲಿ ನನಗೂ ನೋವಾಗತ್ತಕ್ಕ. ಈಗಲೂ ನೋವು ಹೋಗ್ತಾ ಇದೆ. ಅದಕ್ಕೆ ನಾನು ಮುಚ್ಚಿಟ್ಟಿದ್ದೆ. ನನ್ನ ಈ ಪರಿಸ್ಥಿತಿಯಲ್ಲಿ ನೋಡಿದ್ರೆ ನಿನಗೆ ಎಷ್ಟು ಸಂಕಟ ಆಗುತ್ತೆ ಅಂತ ನನಗೆ ಗೊತ್ತಿದೆ ವೀರು. ಅದಕ್ಕೆ ಇದನ್ನೆಲ್ಲ ಹೇಳ್ಬೇಡ ಅಂತ ನಾನು ಹೇಳಿದ್ದೆ. ಮಾಡಿ ಮಾಡಿ. ಅಕ್ಕ, ಯಾಕೆ ಅಳ್ತಾ ಇದೆಯಕ್ಕ? ಸಮಾಧಾನ ಮಾಡ್ಕೋ. ಏನಾಯ್ತು ಹೇಳು. ಮಾಡಿ ಮ್ಯಾಡಿ, ಮಾಡಿ. ಅಕ್ಕ, ನೀನು ಈ ಥರ ಹತ್ರ ನನ್ನಿಂದ ನೋಡೋಕ್ಕಾಗಲ್ಲ. ನನಗೆ ನೀನು ದೇವತೆ ಇದ್ದ ಹಾಗೆ. ನೀನೇ ಈ ಕಂಗಾಲ ಕೂತ್ಬಿಟ್ರೆ ನನ್ನ ಕೈ ಕಾಲೇ ಆಡಲ್ಲ. ಏನಾಯ್ತು ಹೇಳಕ್ಕ? ಮ್ಯಾಡಿ, ವೀರು, ಅದು ಮಾಡಿ. ಅಣ್ಣ, ಸುರೇಂದ್ರ, ಡಾಕ್ಟರ್ ಏನು ಹೇಳಿದ್ರು? ಅಣ್ಣ, ಡಾಕ್ಟ್ರು ಇಲ್ಲೇ ಎಲ್ಲೋ ಬಂದಿದ್ರಂತೆ. ನಾನು ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಬರ್ತೀನಿ ಅಂತ ಹೇಳಿದ್ರು. ಸರಿ. ಅದಕ್ಕೆ ಜ್ಯೂಸ್ ತಗೊಳ್ಳಿ. ನನಗೇನು ಬೇಡ. ನನ್ನ ಗಟ್ಲಲ್ಲಿ ಏನೂ ಇಳಿಯೋದಿಲ್ಲ. ಹೀಗಂದ್ರೆ ಹೇಗಕ್ಕ? ನೀನು ನಿನ್ನೆಯಿಂದ ಏನೂ ತಗೊಂಡಿಲ್ಲ. ಜ್ಯೂಸ್ ಆದರೂ ಕುಡಿ. ನೀನು ಏನು ತಲೆ ಕೆಡಿಸ್ಕೋಬೇಡ, ಸಮಾಧಾನ ಮಾಡ್ಕೋ. ಏನೇ ಕಷ್ಟ ಇದ್ರೂ ನಾನು ಸಾಲ್ವ್ ಮಾಡ್ತೀನಿ. ದಯವಿಟ್ಟು ಜ್ಯೂಸ್ ಕೊಡಿ. ಬೇಡ ವೀರು, ನನಗೇನು ಬೇಡ. ಡಾಕ್ಟ್ರು ಬರೋಷ್ಟರಲ್ಲಿ ಸ್ವಲ್ಪ ಜ್ಯೂಸ್ ಕುಡಿಯಕ್ಕ. ನಿನ್ನೆಯಿಂದ ಏನು ತಿಂದಿಲ್ಲ ನೀನು. ನಾನೇನು ತಗೊಂಡ್ರು ಅದು ನನ್ನ ಪಾಲಿಗೆ ವಿಷ ಆಗುತ್ತೆ. ಮನಸ್ಸೇ ಸರಿ ಇಲ್ಲ ಅಂದಮೇಲೆ ಆ ಮನುಷ್ಯ ಬದುಕಿದ್ದು ಏನು ಪ್ರಯೋಜನ? ಅಕ್ಕ, ನೀನು ಇಷ್ಟೊಂದು ನೊಂದ್ಕೊಂಡ್ರೆ ನಾನು ಬದುಕಿದ್ದು ವ್ಯರ್ಥ. ಅನ್ನ ನೀರು ನಿದ್ದೆ ಬಿಟ್ಟು ನನಗೂ ಹೇಳ್ದೇ ಇರುವಂಥದ್ದು ಏನಾಯ್ತಕ್ಕ? ಹೇಳ್ತೀನಿ ವೀರು, ನಿನ್ನ ಹತ್ರ ಅಲ್ದೆ ಇನ್ ಯಾರ ಹತ್ರ ಹೇಳಿ? ನಾನು ಪಾಪಿ ವೀರು. ಈ ವಿಷಯ ನಿನ್ನ ಹತ್ರ ಹೇಳಕ್ಕೆ ನನಗೆ ಬೇಜಾರಾಗ್ತಿದೆ. ಓ, ಅಂಥದ್ದು ಏನಾಯ್ತು ನಿನಗೆ? ನಾನು ಪ್ರಾಣನೇ ಕೊಡ್ತೀನಿ ಅಂತ ನಿನಗೆ ಗೊತ್ತು. ಅಂಥದ್ರಲ್ಲಿ ಈ ವಿಷಯನ ಮುಚ್ಚಿಡ್ತಾ ಇದೆಯಲ್ಲ, ಏನಾಯ್ತು ಹೇಳು. ವೀರು, ಅದು ನೀನು ದೊಡ್ಡಪ್ಪ, ಅಪ್ಪ, ಅದು ಡಾಕ್ಟರ್ ಬಂದ್ರು. ಡಾಕ್ಟರ್ ಬನ್ನಿ. ಬನ್ನಿ. ಏನಾಯ್ತು ಡಾಕ್ಟರ್, ಅಕ್ಕ ನಿನ್ನೆಯಿಂದ ಏನು ತಿಂದಿಲ್ಲ. ತುಂಬ ಸುಸ್ತಾಗಿದ್ದಾಳೆ. ಕೆಳಗೆ ಬಿದ್ದುಬಿಟ್ಟಿದ್ಲು. ಓಕೆ, ನಾನು ಬಂದಿದ್ದೀನಲ್ಲ, ನಾನು ನೋಡ್ತೀನಿ. ಇವೆಲ್ಲ ಹೊರಗಡೆ ಇರಿ. ಅಮ್ಮ ಬಾ ಅಮ್ಮ, ಇಂದ್ರಮ್ಮನವ್ರ ಮನೆಗೆ ಹೋಗಿ ಬರೋಣ. ಇಂದ್ರಮ್ಮನವ್ರ ಮನೆಗ? ಯಾಕೆ? ಏನಮ್ಮ ನೀನು ಗೊತ್ತಿದ್ದು ಹೀಗೆ ಕೇಳ್ತಾ ಇದೆಯಲ್ಲ? ಶ್ರೀವಲ್ಲಿ ಅಣ್ಣನ ಮದುವೆ ಆಗಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ಲು. ಆದರೆ ಈಗ ಆ ಆಸೆ ಎಲ್ಲ ನಿರಾಸೆ ಆಯಿತು. ನಿರಾಸೆ ಆಗಿದ್ದಲ್ಲ ವರ, ನಮ್ಮ ಸುಬ್ಬ ಅವಳ ಆಸೆಗೆಲ್ಲ ನೀರು ಚೆಲ್ಲಿದ್ದು.
ಏನ್ರ ಹಿಂಗೆ ಮಾತಾಡ್ತೀರಾ? ಮದುವೆ ಅನ್ನೋದು ಮಕ್ಕಳ ಆಟನ. ಅವಳಿಗಿಷ್ಟ ಆದಾಗೆ ನಮ್ಮ ಸುಬ್ರಹ್ಮಣ್ಯನಿಗೂ ಇಷ್ಟ ಆಗ್ಬೇಕು ತಾನೆ. ಅಲ್ಲಿಗೆಲ್ಲ ಮುಗೀತಲ್ಲಮ್ಮ. ಸುಬ್ಬು ಅಂತೂ ಒಪ್ಕೊಳ್ಳೋ ಲಕ್ಷಣನೇ ಕಾಣ್ತಾ ಇಲ್ಲ. ಇಷ್ಟೆಲ್ಲ ಆದಮೇಲೆ ಶ್ರೀವಲ್ಲಿ ಎಷ್ಟು ನಿಂತ್ಕೊಂಡಿರ್ತಾಳೆ. ಅವಳಷ್ಟು ನೋವಲ್ಲಿರುವಾಗ ನಾವು ಸುಮ್ಮನೆ ಇದ್ರೆ ತಪ್ಪಾಗಲ್ವಾ ಅಮ್ಮ? ಅದು ಅಲ್ಲದೆ ನಾನು ಆ ಮನೆಗೆ ಸೊಸೆಯಾಗಿ ಹೋಗಬೇಕು. ಶ್ರೀವಲ್ಲಿ ಜೊತೆ ಚೆನ್ನಾಗಿರ್ಬೇಕು, ಇಲ್ಲಾಂದ್ರೆ ಮುಂದೆ ಕಷ್ಟ ಆಗಲ್ವಾ? ಅಷ್ಟು ಮಾತ್ರ ಅಲ್ಲವರ ಅಮ್ಮ, ನಮ್ಮ ಮನೆಯವ್ರು ಎಲ್ರಿಗೋಸ್ಕರ ಶ್ರೀವಲ್ಲಿ ಎಷ್ಟು ಸಲ ಅವ್ರ ಅಪ್ಪ ಅಮ್ಮನ ಎದುರಾಕೊಂಡಿಲ್ಲ. ಅಷ್ಟೇ ಅಲ್ಲ, ಇವತ್ತಿನ್ನೂ ನಾವು ಈ ಮನೆಯಲ್ಲೇ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣನೇ ಶ್ರೀವಲ್ಲಿ ಅಮ್ಮ. ಕಡೆ ಪಕ್ಷ ಹೋಗಿ ಮಾತಾಡಿಸಿ ಸಮಾಧಾನ ಆದ್ರೂ ಮಾಡ್ಬರ್ಬೇಕಲ್ವಾ? ನೀವು ಹೇಳೋದು ಸರಿನೇ. ಈ ಸಮಯದಲ್ಲಿ ಹೋಗಿ ಅವ್ರಿಗೆ ಸಮಾಧಾನ ಮಾಡಲಿಲ್ಲ ಅಂದರೆ ನಾವು ಸಮಸ್ಯಾದಕರು ಅನ್ಸ್ಕೊಂಡ್ಬಿಡ್ತೀವಿ. ಈ ಮನೆಗೆ ಶ್ರೀವಲ್ಲಿನೇ ಸೊಸೆಯಾಗಿ ಬರೋದು ಅಂತ ನಾವೆಲ್ಲ ಎಷ್ಟು ಆಸೆ ಇಟ್ಕೊಂಡಿದ್ವಿ. ಅದರಲ್ಲೂ ನಾನಂತೂ ಅವಳೇ ನನ್ನ ಸೊಸೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಏನು ಮಾಡೋದು, ಎಲ್ಲದಕ್ಕೂ ಕೇಳ್ಕೊಂಬರ್ಬೇಕು. ನಾವು ಅಂದ್ಕೊಂಡಂಗೆ ಆಗಬೇಕಲ್ಲ. ಸರಿ ನಡೀರಿ, ಸಮಾಧಾನ ಮಾಡೋಣ. ಎಲ್ಲಿಗೆ ಪಯಣ? ಶ್ರೀವಲ್ಲಿನ ಮಾತಾಡ್ಸ್ಕೊಂಬರಕ್ಕೆ ಹೋಗ್ತಿದೀವಿ ಅಂತ. ಸ್ಟಾಪ್! ಆಜೆ ಮೂಡ್ ಪೀಚೆ ಮೂಡ್ ಅಂದರ್ ಜಾವ್. ಏನ್ ಮಾತಾಡ್ತಿದ್ದೀರಾ ಅತ್ತೆ? ಏನು ಅಂದ್ರೆ ನಾನು ದಾರಿ ಬಿಡಲ್ಲ ಹೋಗೋದಿಕ್ಕೆ ಅಂದೆ. ಅಯ್ಯೋ ಅಯ್ಯೋ, ಸಾರಿ 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 ಚಿಕ್ಕಮ್ಮ, ನಾನು ನೋಡಲೇ ಇಲ್ಲ ನಿಮ್ಮನ್ನ. ಶ್ರಾವಣಿ, ಏನಮ್ಮ ಇವತ್ತಿಷ್ಟೊಂದು ಖುಷಿಯಾಗಿದ್ಯಾ? ಹೌದು ಚಿಕ್ಕಮ್ಮ, ಮನಸ್ಸಿಗೆ ಒಂಥರ ಸಂತೋಷ, ಫುಲ್ ಹ್ಯಾಪಿ ಆಗಿದ್ದೀನಿ. ಸುಬ್ಬು ಇವಳು ಪ್ರಪೋಸಲ್ಗೆ ಒಪ್ಕೊಂಡಿಲ್ಲ ಅಂದ್ರು ಇವಳು ಹೇಗೆ ಇಷ್ಟೊಂದು ಖುಷಿಯಾಗಿರೋದಕ್ಕೆ ಸಾಧ್ಯ? ಚಿಕ್ಕಮ್ಮ, ಇತ್ತೀಚೆಗಂತೂ ನಾನು ಏನೇನು ಅನ್ಕೋತಾ ಇದ್ದೋ ಅದೆಲ್ಲ ಆಗ್ತಾ ಇದೆ. ನಾನು ಬಯಸಿದ್ದೆಲ್ಲ ನನ್ನನ್ನು ಬಯಸಿ ನನ್ನ ಹತ್ರಕ್ಕೆ ಬರ್ತಾ ಇದೆ. ಖುಷಿ ಆಗೋದಕ್ಕೆ ಇದಕ್ಕಿಂತ ಕಾರಣ ಬೇಕಾ? ಏನಮ್ಮ ಹೇಳ್ತಿದ್ಯಾ? ನೀನ್ ಬಯಸಿದ್ದು ನಿನ್ನ ಬಯಸಿ ಬರ್ತಿದ್ಯಾ ಅಂದ್ರೆ ಏನರ್ಥ? ಸರ್ಪ್ರೈಸ್ ಚಿಕ್ಕಮ್ಮ. ಇದನ್ನ ನಾನು ನಿಮಗೆ ಈಗಲೇ ಹೇಳಲ್ಲ, ಆದ್ರೆ ಈ ಮಾತು ನೀವು ಕೇಳಿದ್ರೆ ನಿಮಗೆ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಈ ಖುಷಿ ಡಬಲ್ ಆಗಬೇಕು ಅಂದ್ರೆ ಇದನ್ನ ನಾನು ನಿಮಗೆ ಸರ್ಪ್ರೈಸ್ ಆಗಿ ಹೇಳಬೇಕು. ಟೈಮ್ ಬಂದಾಗ ಹೇಳ್ತೀನಿ, ಓಕೆನಾ? ಬಾಯ್. ಅಂದ್ರೆ ಶ್ರಾವಣಿ ಬಯಸ್ತಾ ಇದ್ದಿತ್ತು ಸುಬ್ಬು ಪ್ರೀತಿನ. ಶ್ರಾವಣಿ ಹೇಳೋ ರೀತಿ ಸುಬ್ಬು ಏನಾದ್ರೂ ಇವಳು ಪ್ರೀತಿನ ಒಪ್ಕೊಂಡ್ಬಿಟ್ನಾ? ಛೇ, ಇದೆಲ್ಲ ಹೇಗೆ ಸಾಧ್ಯ? ನಾನು ಸುಬ್ಬುಗೆ ಫೋನ್ ಮಾಡಿ ಹೇಳಿದ್ರು ಸುಬ್ಬು ಇವಳು ಪ್ರೀತಿಗೆ ಹೇಗೆ ಒಪ್ಕೊಂಡ? ಸುಬ್ಬು, ನೀನು ಮಾಡಿದ ಸರಿ ಇಲ್ಲ. ಅವನು ಬರಲಿ, ಅವನನ್ನ ನಾನೇ ಕೇಳ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.